friends, I welcome you all to the online worship of Bangalore South Church this morning. Even as we have gathered to worship God, let's turn our Bibles to the Acts of the Apostles, chapter number 16 and verse number 25. ಬೆಳಿಗ್ಗೆಯ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಅಪೊಸ್ತಲರಿಗೆ ಬರೆದಂತ ಪತ್ರಿಕೆಗಳು 16ನೇ ಅಧ್ಯಾಯದ 25ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. Acts chapter number 16 and verse number 25. About midnight, Paul and Silas were praying and singing hymns to God, and the other prisoners were listening to them. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದ 25ನೇ ವಾಕ್ಯ. ಸುಮಾರು ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡುವರಾಗಿ ಸ್ತುತಿಯಿಂದ ದೇವರಿಗೆ ಸ್ತೋತ್ರ ಮಾಡುತ್ತಿದ್ದರು. ಸೆರೆಮನೆಯಲ್ಲಿ ಇತರ ಕೈದಿಗಳು ಅದನ್ನು ಆಲಿಸುತ್ತಿದ್ದರು. Many times we have read this scripture, but this was not an easy time for Paul and Silas to pray and sing psalms to God. ಅನೇಕ ಸಾರಿ ವಾಕ್ಯವನ್ನು ನಾವು ಓದಿಕೊಂಡಿದ್ದೇವೆ. ಆದರೆ ವಾಕ್ಯದ ಹಿನ್ನೆಲೆಯನ್ನು ನೋಡುವಾಗ ಈ ರೀತಿಯಾಗಿ ಮಧ್ಯರಾತ್ರಿಯಲ್ಲಿ ಪೌಲನಿಗೆ ಸೀಲನಿಗೆ ಪ್ರಾರ್ಥನೆ ಮಾಡುವುದು, ದೇವರ ಸ್ತೋತ್ರ ಸಲ್ಲಿಸುವುದು ಅದು ಸುಲಭವಾಗಿರಲಿಲ್ಲ. Why was it a difficult time? If you just look at the previous verses, you will know the condition of Paul and Silas. ಕೆಲವು ವಾಕ್ಯಗಳನ್ನು ಮೇಲೆ ನೀವು ಗಮನಿಸುವುದಾಗಿದ್ರೆ ನಿಮಗೆ ಪೌಲ ಮತ್ತು ಸೀಲರ ಆ ಒಂದು ಪರಿಸ್ಥಿತಿ ಅರ್ಥ ಆಗುತ್ತೆ. ಏನಾಯಿತು ಪೌಲ ಮತ್ತು ಸೀಲರಿಗೆ? Verse number 23 it says, verse number 22 and 23 it says like that. They had stripped them, they had beaten them, and they had been severely flogged. They were thrown into the prison, and they were guarded by the soldiers there. ದೇವರ ವಾಕ್ಯ ಹೇಳುತ್ತೆ, ಪೌಲ ಸೀಲನನ್ನು ಇವರಿಬ್ಬರನ್ನು ಅವರು ಅವರಲ್ಲಿರುವಂತಹ ಬಟ್ಟೆಗಳನ್ನು ತೆಗೆದು ಹಾಕಿ ಅವರಿಗೆ ಚಡಿಗಳಿಂದ ಪೆಟ್ಟನ್ನು ಕೊಟ್ಟು ಬಹಳಷ್ಟು ಅವರನ್ನು ಚಡಿಗಳಿಂದ ಹೊಡೆದು ಸೆರೆಮನೆಯಲ್ಲಿ ಅವರನ್ನು ಇರಿಸಿದರೆಂಬುದಾಗಿ. And at that time, in the midst of severe pain, we see, anybody can get discouraged, anybody can be disheartened, but Paul and Silas, instead of getting discouraged, instead of being dismayed, they will decide to do one thing. In the midst of terrible pain, number one, they prayed to God, and number two, they were singing hymns to God, and all the prisoners were listening to him. ಇಂತಹ ನೋವಿನ ಸಮಯದಲ್ಲಿ ಪೌಲ ಸೀಲ ಇವರಿಬ್ಬರು ನಿರಾಶೆಗೊಳ್ಳದೆ, ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದೆ, ಮಧ್ಯರಾತ್ರಿಯ ಸಮಯದಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದರು. ಎರಡನೇದಾಗಿ ದೇವ ಸ್ತುತಿಯನ್ನು ಮಾಡುತ್ತಾ ಇದ್ದರು. ಮೌನವಾಗಿ ಅವರು ಮಾಡುವಂತವರಾಗಿರಲಿಲ್ಲ. ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಅಲ್ಲಿರುವಂತ ಎಲ್ಲಾ ಸೆರೆಯಲ್ಲಿರುವಂತಹ ಖೈದಿಗಳು ಅವರನ್ನು ಆಲಿಸುತ್ತಿದ್ದರೆಂಬುದಾಗಿ. What was the result of such a attitude of Paul and Silas? The Bible says everybody's chains were broken. ಇಂತಹ ಸ್ತುತಿ ಆರಾಧನೆ ಪ್ರಾರ್ಥನೆಯ ಫಲಿತಾಂಶ ಏನಾಯಿತು? ಮುಂದಿನ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ, ಪ್ರತಿಯೊಬ್ಬರ ಸಪ್ಪಳೆಗಳು, ಸಂಕೋಲನೆಗಳು ಮುರಿಯಲ್ಪಟ್ಟವು, ಎಲ್ಲರೂ ಬಿಡುಗಡೆ ಹೊಂದಿದರೆಂಬುದಾಗಿ. Friends, I know we are living in very, very difficult times. This pandemic is taking a toll on everybody's life more than anybody could think. ಸ್ನೇಹಿತರೆ, ನಾವು ಕಷ್ಟಕರವಾದಂತಹ ಪರಿಸ್ಥಿತಿಗಳಲ್ಲಿ, ನೋವಿನ ಪರಿಸ್ಥಿತಿಗಳಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಈ ಒಂದು ಕೊರೋನಾ ಮಹಾಮಾರಿಯು ನೆನೆಸದೇ ಇರುವಂತಕ್ಕಿಂತ ಹೆಚ್ಚಾಗಿ ಅದು ಈ ಲೋಕದ ಜನರನ್ನು ಬಾಧಿಸುವಂತದ್ದಾಗಿದೆ. ಇಂಥ ವೇಳೆಯಲ್ಲಿ it is very natural even for the people of God to get discouraged, to lose their hope and confidence. But this morning I would encourage you, just like Paul and Silas in the prison, in the midst of difficulty, rise up your voices unto
the Lord in prayer to Him. Rise up your voices unto the Lord in worship and also in singing hymns, because only He can strengthen us. ಇಂತಹ ಒಂದು ನೋವಿನ ಪರಿಸ್ಥಿತಿಯಲ್ಲಿ, ಇಂತಹ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಪೌಲ ಸೀಲರ ಹಾಗೆ ನಾವೆಲ್ಲರೂ ನಮ್ಮ ಧ್ವನಿಗಳನ್ನು ನಮ್ಮ ದೇವರಿಗೆ ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡೋಣ. ನಮ್ಮ ಧ್ವನಿಗಳನ್ನು ಆತನಿಗೆ ಕೇಳಿಸ ಮಾಡೋಣ. ಸ್ತುತಿ ಆರಾಧನೆಯನ್ನು ನಾವು ಸಮರ್ಪಿಸೋಣ. ಆಗ ಖಂಡಿತವಾಗಿಯೂ ನಮಗೆ ಮಾತ್ರವಲ್ಲ, ನಮ್ಮ ಸುತ್ತಲಿರುವಂತಹ ಬಂಧಿತರಾದ ಎಲ್ಲರೂ ಬಿಡುಗಡೆಯನ್ನು ಕಾಣುತ್ತಾರೆ ಎಂಬುದಾಗಿ. ಫ್ರೆಂಡ್ಸ್, we are living in very, very, very difficult times. You know, it has been very hard on many families, many churches. ನಾವು ಬದುಕುವಂತಹ ಪರಿಸ್ಥಿತಿಗಳು ಕಷ್ಟಕರವಾದಂತಹ ಪರಿಸ್ಥಿತಿಗಳು. ಸಭೆಗಳಲ್ಲಿ, ಕುಟುಂಬಗಳಲ್ಲಿ ಬಹಳಷ್ಟು ನೋವುಗಳಲ್ಲಿ ನಾವು ಹಾದು ಹೋಗುವಂತಹ ಸಮಯದಲ್ಲಿ ನಿರಾಶೆಗೊಳ್ಳುವುದು ಬೇಡ, ಕುಂದಿ ಹೋಗುವುದು ಬೇಡ, ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುವುದು ಬೇಡ. ನಾವು ಆತನಲ್ಲಿ ನಾವು ಭರವಸೆ ಇಡೋಣ. This week had been very tough even for me, because I lost one of my very dear uncle to this coronavirus, and it was really very difficult. And there is only one hope for us. I don't have any doubts in the goodness of God, but in these tough times I chose to pray and to sing hymns and spiritual songs unto the Lord, because I know our trust comes from our strength comes from God and Him alone. ಈ ವಾರ ಸಹ ನಮಗೆ ಕಷ್ಟಕರವಾದಂಥ ವಾರವಾಗಿತ್ತು. ಅತಿ ಸಮೀಪವಾದಂಥ ಪ್ರೀತಿಯುಳ್ಳ ಅಂಕಲ ಈ ಒಂದು ಕೊರೋನಾ ರೋಗಕ್ಕೆ ತುತ್ತಾಗಿ ಅವರು ತೀರಿ ಹೋಗಬೇಕಾಗಿದ್ದ ಸಮಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಿದೆವು, ದೇವರಿಗೆ ಸ್ತುತಿ ಆರಾಧನೆಯನ್ನು ಮಾಡಿದೆವು, ದೇವರ ವಿಶೇಷವಾದಂತಹ ಬಲವನ್ನು ಸ್ವೀಕಾರ ಮಾಡಿಕೊಂಡೆವು. I don't know, friends, what you are going through. It might be a midnight experience for you, but this midnight will not last forever. It will also soon pass away. But in this midnight of our lives, in this midnight of this pandemic, let us never be discouraged. Let us never doubt the goodness of God, but let us pray to Him. Let us sing hymns to Him. Let us worship Him, because through this is going to come not just our deliverance, but deliverance for many all around us. ಈ ಮಧ್ಯರಾತ್ರಿಯ ಒಂದು ಕಾಲದಲ್ಲಿ ನಾವೆಲ್ಲರೂ ಹಾದು ಹೋಗುತ್ತಿರುವಾಗ, ಈ ಮಧ್ಯರಾತ್ರಿಯು ಸತತವಾಗಿ ಇರುವಂಥದ್ದಲ್ಲ. ಈ ಮಧ್ಯರಾತ್ರಿಯ ಸಮಯಗಳಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ದೇವರನ್ನು ಸ್ತುತಿಸಿ ಆರಾಧಿಸೋಣ. ಇಂತಹ ಮನೋಭಾವನೆಯನ್ನು ನಾವು ಹೊಂದಿಕೊಳ್ಳುವಾಗ ನಮ್ಮ ಸರ್ಪಡೆಗಳು ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲು ಬಂಧನದಲ್ಲಿರುವಂತಹ ಅನೇಕರ ಸರ್ಪಡೆಗಳನ್ನು ದೇವರು ಮುರಿಯಲಿಕ್ಕಿದ್ದಾನೆ. ಈ ಮಧ್ಯರಾತ್ರಿಯು ಅತಿ ಶೀಘ್ರದಲ್ಲಿ ಅದು ಗತಿಸಿ ಹೋಗುತ್ತದೆ. ಇಂತಹ ವೇಳೆಯಲ್ಲಿ ನಮ್ಮ ನಂಬಿಕೆಯು ಅದೆಂದಿಗೂ ಗತಿಸಿ ಹೋಗಬಾರದು. ನಮ್ಮ ಭರವಸೆಯು ಅದೆಂದಿಗೂ ಗತಿಸಿ ಹೋಗಬಾರದು. ನಮ್ಮ ನಿರೀಕ್ಷೆಯು ಎಂದಿಗೂ ಗತಿಸಿ ಹೋಗಬಾರದು. ಯಾಕಂದ್ರೆ ಕರ್ತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆತನು ಗೌರವಿಸುವಂತ ದೇವರಾಗಿದ್ದಾನೆ, ನಮ್ಮನ್ನು ಬಲಪಡಿಸುವಂತ ದೇವರಾಗಿದ್ದಾನೆ, ನಮ್ಮನ್ನು ಸಂತೈಸುವಂತ ದೇವರಾಗಿದ್ದಾನೆ. ನಮ್ಮ ದೇವರ ಹಾಗೆ ಇನ್ನೊಬ್ಬರಿಲ್ಲ. ಅನೇಕ ವಿಷಯಗಳು ನಮ್ಮ ಸುತ್ತಲೂ ನಮಗೆ ಅರ್ಥವಾಗದೇ ಇರುವಂತಹ ಸಮಯದಲ್ಲಿ ನಾವು ಕರ್ತನಲ್ಲೇ ಭರವಸೆ ಇಟ್ಟು ಅರ್ಥವಾಗದೇ ಇರುವಂತಹ ಅನೇಕ ಸಂಗತಿಗಳಿಗೋಸ್ಕರ ಸತತವಾಗಿ ಆತನಲ್ಲಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಆರಾಧನೆಯನ್ನ ಆತನಿಗೆ ನಾವು ಸಲ್ಲಿಸೋಣ. ಖಂಡಿತವಾಗಿಯೂ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಬೇಕಾದಂತಹ ಮೇಲುಗಳನ್ನು ಮಾಡಿ ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. Let us pray. Father, even this morning we thank you for the privilege you have given to us to worship you, Lord. Father, we know this is a midnight crisis for many. God, I pray in this crisis, none of us would be disheartened and discouraged and lose our trust and confidence in you. Father, we pray, Lord, for all of us this morning, that you would strengthen us even in the midnight crisis, that we would continually offer prayers to you. Lord, in this midnight crisis, that we would worship you, Lord. Father, in this midnight crisis, our faith would be strengthened, oh Lord
Father, we pray for many of the dear families, Lord, who have lost their loved ones. We pray for many of them who are struggling in the hospitals for breath. Father, have mercy, Lord, upon everyone. We depend on your grace and your grace alone. It is only by your grace that we are alive this morning. It is by your grace that we are able to worship you this morning. Father, we pray all the days of our life, help us to continually lean on you and you alone, O God. For you alone are our solid rock. Every other ground is a sinking sand. Help us, Lord God, through this crisis, to love you and to live for you all the days of our life. You are a good God, and you will do good to us in our lives. This is our confidence, O God. Strengthen our faith this morning, O God. Strengthen us in our innermost being to love you like never before and to trust in you, Lord God, for things that we don't comprehend with our puny mind. Help us to this very end. In Jesus' name we pray, O God. Amen. ದೇವ ಕೃಪೆಯಲ್ಲಿ ಆಶ್ರಯಿಸುವೆ, ಅವನ ದಾರಿಯಲ್ಲಿಯೇ ನಾನು ಸಾಗುವೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸುವೆ, ಆತನ ಕೃಪೆಯಲ್ಲಿಯೇ ನಿರಂತರವಾಗಿ ನಾನು ಇರುವೆನು. ಅವನ ದಾರಿಯಲ್ಲಿ ನಾ ಸಾಗುವೆ, ಅವನ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ, ಅವನ ಪಾದಗಳಂತೆ ನಾನು ಹಿಂಬಾಲಿಸುವೆ. ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ಅವನ
ರಕ್ಷಕನೇ ನಿನ್ನ ಎದೆಯಲ್ಲಿ ಆಶ್ರಯಿಸುವೆ ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ಅವನ ದಾರಿಯಲ್ಲಿ ನಾ ಸಾಗುವೆ ಅವನ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ ಅವನ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ಅವರ ದಾರಿಯಲ್ಲಿ ನಾ ಸಾಗುವೆ ಅವರ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ ಅವರ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ಎದ್ದು ಬರುವಾಗ ನನ್ನ ರಕ್ಷಕನೇ ನಿನ್ನ ಎದೆಯಲ್ಲಿ ಆಶ್ರಯಿಸುವೆ ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ಅವರ ದಾರಿಯಲ್ಲಿ ನಾ ಸಾಗುವೆ ಅವರ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ ಅವರ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ಎಷ್ಟೋ ಮೂರ್ಖರು ನನ್ನ ಸ್ನೇಹಿತರು ನನಗಾಗಿ ಚಿಂತಿಸುವರು ಎಷ್ಟೋ ಮೂರ್ಖರು ನನ್ನ ಸ್ನೇಹಿತರು ನನಗಾಗಿ ಚಿಂತಿಸುವರು ನನ್ನ ಅಗತ್ಯವೆಲ್ಲ ತಿಳಿದಾದರು ನನ್ನ ಶ್ರೇಷ್ಠ ಸಹಾಯಕನು ನನ್ನ ಅಗತ್ಯವೆಲ್ಲ ತಿಳಿದಾದರು ನನ್ನ ಶ್ರೇಷ್ಠ ಸಹಾಯಕನು ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ಅವನ ದಾರಿಯಲ್ಲಿ ನಾ ಸಾಗುವೆ ಅವರ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ ಅವರ ಪಾದಗಳಲ್ಲಿ ನಾನು ಹಿಂಬಾಲಿಸುವೆ ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ದೈವ ಕೃಪೆಯಲ್ಲಿ ಆಶ್ರಯಿಸಿದೆ ಕರ್ತನೇ ನೀನು ಉತ್ತಮನಾದಂತ ಸ್ನೇಹಿತನಾಗಿಸಿ ಕರ್ತನೇ ಯಾವಾಗಲೂ ಸ್ವಾಮಿ ನಮಗಾಗಿ ಚಿಂತಿಸುವ ದೇವರು ನೀನಾಗಿದ್ದೆ ಅದಕ್ಕಾಗಿ ನನಗೆ ಸ್ತೋತ್ರವಾಗಲಿ ನಮ್ಮ ಎಲ್ಲ ಅಗತ್ಯಗಳನ್ನು ತಿಳಿದಾತನು ನೀನಾಗಿದ್ದೆ ಅದಕ್ಕಾಗಿ
ನಿನಗೆ ಸ್ತೋತ್ರವಾಗಲಿ. ಇಕ್ಕಟ್ಟಿನಲ್ಲಿ ನಮಗೆ ಸೂಕ್ತ ಸಹಾಯಕನಾದಂತ ದೇವರು ನೀನಾಗಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಈ ಜೀವ ಕಾಲದಲ್ಲಿ ಮನವೇದನೆ ಬರುವಾಗ, ದುಃಖಗಳು ಜನರನ್ನು ಕರ್ತನೆ ತುಂಬಿಕೊಳ್ಳುವಾಗ ದೇವರಿಗೆ ಸ್ವಾಮಿ ಅವರಿಗೆ ಕುಗ್ಗಿ ಹೋಗದೆ ಕರ್ತನೆ ಶ್ರೇಷ್ಠ ಸಹಾಯಕನಾದ ನಿನ್ನನ್ನೇ ಅವರು ದೃಷ್ಟಿಸುವುದಕ್ಕಾಗಿ ಸಹಾಯ ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಅಪ್ಪ. ಕರ್ತನೆ ಎಲ್ಲಾ ಕಾಲದಲ್ಲಿಯೂ ದೇವರೇ ನಿನ್ನ ಕೃಪೆಯಲ್ಲಿ ಆಶ್ರಯಿಸಿಕೊಳ್ಳುವುದಕ್ಕಾಗಿ ಸಹಾಯ ಮಾಡಬೇಕೆಂಬುದಾಗಿ ದೇವರೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಅಪ್ಪ. ಕರ್ತನೆ ನಾವು ಕಣ್ಣೆತ್ತಿ ಪರ್ವತಗಳನ್ನು ನೋಡುವಾಗ ನಮ್ಮ ಸಹಾಯವು ಪರ್ವತಗಳಿಂದ ಬರುವುದಿಲ್ಲ, ಆದ್ರೆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನಿಂದಲೇ ನಮ್ಮ ಸಹಾಯ ಕರ್ತನೆ ಅಪ್ಪ. ಈ ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮ ಕಣ್ಣುಗಳನ್ನು ನಿನ್ನ ಕಡೆಗೆ ನಾವು ಮೇಲೆ ಕೆತ್ತಿರುವಾಗ ಕರ್ತನೆ ನಮ್ಮ ಎಲ್ಲಾ ಅಗತ್ಯಗಳಿಗೆ ಅನುಸಾರವಾಗಿ ನಿನ್ನ ಆ ಸಹಾಯವು ದೇವರೇ ನಿನ್ನ ಮಕ್ಕಳಿಗೆ ಇಳಿದು ಬರಲೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಈ ದಿನಗಳಲ್ಲಿ ಪ್ರತಿಯೊಬ್ಬರನ್ನು ನಂಬಿಕೆಯಲ್ಲಿ ಬಲಪಡಿಸು ಕರ್ತನೆ, ಪ್ರಾರ್ಥನೆ ಜೀವಿತದಲ್ಲಿ ಬಲಪಡಿಸು ತಂದೆ ಆದ ದೇವರೇ. ಸ್ತುತಿ ಆರಾಧನೆಯಲ್ಲಿ ಪ್ರತಿಯೊಬ್ಬರನ್ನು ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಮಧ್ಯರಾತ್ರಿಯ ಈ ಒಂದು ಕಷ್ಟಗಳಲ್ಲಿ ಸ್ವಾಮಿ ನಿನ್ನ ಮಕ್ಕಳನ್ನು ಬಲಪಡಿಸಿ ಕರ್ತನೆ ಸ್ವಾಮಿ ಅವರ ಎಲ್ಲಾ ಕರ್ತನೆಯ ಸರ್ಪಣೆಗಳು ಮುರಿಯಲ್ಪಡಲೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. Father, in the name of Jesus, in this midnight crisis, we pray that, Lord God, Father, you would send a great deliverance, Lord, in the lives of your people, oh Lord God. Father, strengthen everyone in faith, Lord, strengthen everyone in prayer, strengthen everyone in worship, oh Lord God, Father. And I pray, Lord, that we would come stronger like never before, even through this crisis. Help us to this very end in Jesus' name. Amen. Amen. Let us commit our lives to the shepherd of our soul. We don't know what our tomorrows hold for us, but one thing we know, the shepherd of our soul is going to be with us, be it in a quiet pasture or by a gentle stream, be it in the most difficult terrains of our life. He is going to be with us, and that is all that we need. Let us commit our life to the shepherd of our soul, and let us give him total control of our life, for we know our lives are safe and secure in the hands of the shepherd of our soul. Hallelujah. Shepherd of my soul, I give you full control. Wherever you may lead, I will follow. I have made a choice to listen to your voice. Wherever you may lead, I will go. Shepherd of my soul, I give you full control. Wherever you may lead, I will follow. I have made a choice to listen to your voice.
shepherd of my soul will be my side. Should I face a mighty mountain or a valley dark and deep, the shepherd of my soul will be my guide. Be it in a quiet pasture or by a gentle stream, the shepherd of my soul will be my side. Should I face a mighty mountain or a valley dark and deep, the shepherd of my soul will be my guide. Should I face a mighty mountain or a valley dark and deep, the shepherd of my soul will be my guide. Shepherd of my soul, I give you full control. Wherever you may lead, I will follow. I have made a choice to listen to your voice. Wherever you may lead, I will go. Wherever you may lead, I will go. Wherever you may lead, I will go. shepherd of our soul, we are safe in your everlasting arms. ನಮ್ಮ ಆತ್ಮದ ಕುರುಬನೆ, ನಿನ್ನ ನಿತ್ಯವಾದಂತ ಹಸ್ತಗಳಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. This morning, Father, give us grace to listen to your voice. ತಂದೆಯಾದ ದೇವರೇ, ಬೆಳಗಿನ ಹೊತ್ತಾರೆಯಲ್ಲಿ ನಿನ್ನ ಸ್ವರವನ್ನು ಕೇಳುವುದಕ್ಕಾಗಿ ನಮಗೆ ಕೃಪೆ ಮಾಡು. Be with us, Lord. ನಮ್ಮ ಜೊತೆಯಲ್ಲಿರು ಸ್ವಾಮಿ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. This morning we will look back to the book of Exodus. ಇವತ್ತು ನಾವು ವಿಮೋಚನಾ ಕಾಂಡ ಪುಸ್ತಕಕ್ಕೆ ಮತ್ತೆ ನಾವು ಧ್ಯಾನ ಮಾಡೋಣ. We will focus on chapter 4, verses 18 to 31. ವಿಮೋಚನಾ ಕಾಂಡ ಪುಸ್ತಕ 4ನೇ ಅಧ್ಯಾಯ 18ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ ಧ್ಯಾನ ಮಾಡೋಣ. Verse 20. 20ನೇ ವಾಕ್ಯ. And Moses took the staff of God in his hand. ಇದಲ್ಲದೆ ಮೋಶೆಯು ದೇವರ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡನು. So many years Moses is in the desert. ಅನೇಕ ವರ್ಷಗಳ ಕಾಲ ಮೋಶೆಯು ಈ ಮರುಭೂಮಿಯಲ್ಲಿದ್ದಾನೆ. He was settled in his desert experience. ಆತನು ತನ್ನ ಮರುಭೂಮಿಯ ಅನುಭವದಲ್ಲಿಯೇ ಆತನು He ತಂಗಿಕೊಂಡಿದ್ದನು. was satisfied with his wife and children and family. ಹೆಂಡತಿ ಮಕ್ಕಳು ಕುಟುಂಬದೊಡನೆ ಆತನು ಸಂತೃಪ್ತನಾಗಿ ಜೀವಿಸುತ್ತಿದ್ದನು. But God reminded him. ಆದರೆ ದೇವರು ಆತನಿಗೆ There's a ಮರುಜ್ಞಾಪಿಸುತ್ತಾನೆ. call of God in his life. ದೇವರ ಕರೆ ಆತನ ಜೀವಿತದ ಮೇಲಿದೆ. He gave 5 excuses for that. ಅದಕ್ಕೋಸ್ಕರ ಆತನು 5 ಕಾರಣಗಳನ್ನು ಕೊಡುತ್ತಾನೆ. But finally, ಆದರೆ ಕೊನೆ ಪಕ್ಷದಲ್ಲಿ he gave himself to the will of God. ದೇವರ ಚಿತ್ತಕ್ಕೆ ಆತನನ್ನೇ ಆತನು ಒಪ್ಪಿಸಿಕೊಡುತ್ತಾನೆ. When he willed the will of God in his life, ದೇವರ ಚಿತ್ತವನ್ನು ಆತನು ತನ್ನ ಜೀವಿತದಲ್ಲಿ he ಸ್ವೀಕರಿಸಿದಾಗ took the staff of God in his hand. ದೇವರ ಕೋಲನ್ನು ತನ್ನ ಕೈಯಲ್ಲಿ ಆತನು ತೆಗೆದುಕೊಳ್ಳುತ್ತಾನೆ. Many times in our life we have a desire to go straight with a right track record in the plans of God. ನಾವು ಅನೇಕ ಸಾರಿ ನಮ್ಮ ಹೃದಯದಲ್ಲಿ ಬಯಸುತ್ತೇವೆ, ದೇವರ ಉದ್ದೇಶಗಳಲ್ಲಿ ನೇರವಾಗಿ ನೆಟ್ಟಗೆ ನಾವು ಹೋಗಬೇಕೆಂಬುದಾಗಿ. But many distractions comes in our life. ಆದರೆ ಈ ಒಂದು ದಾರಿಯಲ್ಲಿ ಅನೇಕ ಅಡಚಣೆಗಳು ನಮಗೆ Some of ಬರುತ್ತವೆ. the wrong steps will distract us from the will of God. ಕೆಲವೊಂದು ತಪ್ಪು ಹೆಜ್ಜೆಗಳನ್ನು ನಾವು ತೆಗೆದುಕೊಳ್ಳುವಾಗ ದೇವರ ಚಿತ್ತದಿಂದ ನಾವು ಹೊರಗೆ ಬರುತ್ತೇವೆ. All the accidents, all the mistakes
all that happens in our life, God works together to train us for the plans He has for us. ತಪ್ಪು ಹೆಜ್ಜೆಗಳನ್ನು ತೆಗೆದುಕೊಂಡಿದ್ದರೂ ಸಹ ದೇವರು ಅದನ್ನೆಲ್ಲ ತರಬೇತಿಗಾಗಿ ಉಪಯೋಗಿಸುತ್ತಾನೆ ಆತನ ಉದ್ದೇಶಗಳಲ್ಲಿ ನಮ್ಮನ್ನು ನಡೆಸುವುದಕ್ಕೆ. We may fail in following Jesus, but never ever fail in following Jesus. ಅನೇಕ ಸಾರಿ ಯೇಸುವನ್ನು ಹಿಂಬಾಲಿಸುವಾಗ ನೀವು ಸೋತು ಹೋಗಬಹುದು, ಆದರೆ ಆತನನ್ನು ಹಿಂಬಾಲಿಸುವುದನ್ನು ನೀವು I ನಿಲ್ಲಿಸಬಾರದು. titled today's sermon, Back to the Lord's Mission. ದೇವರ ಉದ್ದೇಶಕ್ಕೆ ಹಿಂತಿರುಗುವುದು ಎಂಬ ಸಂದೇಶವನ್ನು ಇಂದು ನಾವು ಕೇಳಲಿಕ್ಕಿದ್ದೇವೆ. Now when Moses decided to go back to Lord's mission, ಮೋಶೆಯು ಕರ್ತನ ಉದ್ದೇಶಕ್ಕೆ ಹಿಂತಿರುಗಿ ಹೋಗಲು ತೀರ್ಮಾನಿಸಿದಾಗ things were not that easy. ಎಲ್ಲಾ ಸಂಗತಿಗಳು ಅದು ಸುಲಭವಾಗಿರಲಿಲ್ಲ. He had the hardest step. ಮೊದಲನೆಯದಾಗಿ ಆತನಿಗೆ ಒಂದು ಕಠಿಣವಾದ ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕಾಯಿತು. What is this hardest step? ಅತಿ ಕಠಿಣವಾದ ಹೆಜ್ಜೆ ಏನಾಗಿತ್ತು? Verses 18 to 20. 18ನೇ ವಾಕ್ಯದಿಂದ 20ನೇ ವಾಕ್ಯ. Then Moses went back to Jethro, his father-in-law, and said to him, "Let me go back to my own people in Egypt to see if any of them are still alive." Jethro said, "Go, and I wish you well." Now the Lord had said to Moses in Midian, "Go back to Egypt, for all the men who wanted to kill you are dead." So Moses took his wife and sons, put them on a donkey, and started back to Egypt. And he took the staff of God in his hand. ಆಗ ಮೋಶೆಯು ಹೋಗಿ ತನ್ನ ಮಾವನಾದ ಇತ್ರೋವನ ಬಳಿಗೆ ಬಂದು ಅವನಿಗೆ, ಈಜಿಪ್ಟಿನಲ್ಲಿರುವ ನನ್ನ ಸಹೋದರರ ಬಳಿಗೆ ಹಿಂತಿರುಗಿ ಹೋಗಿ ಅವರು ಇನ್ನೂ ಜೀವದಿಂದಿದ್ದಾರೋ ಎಂದು ನೋಡುವೆನು ಎಂದನು. ಇತ್ರೋ ಮೋಶೆಗೆ, ಸಮಾಧಾನದಿಂದ ಹೋಗು ಎಂದನು. ಇದಲ್ಲದೆ ಯೆಹೋವನು ಮಿದ್ಯಾನದಲ್ಲಿ ಮೋಶೆಗೆ, ಈಜಿಪ್ಟಿಗೆ ಹಿಂತಿರುಗಿ ಹೋಗು, ಏಕೆಂದರೆ ನಿನ್ನ ಪ್ರಾಣವನ್ನು ಹುಡುಕಿದ ಜನರೆಲ್ಲ ಸತ್ತಿದ್ದಾರೆ ಎಂದನು. ಆಗ ಮೋಶೆ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕರೆದುಕೊಂಡು ಕತ್ತೆಯ ಮೇಲೆ ಕುಳ್ಳಿರಿಸಿ ಈಜಿಪ್ಟ್ ದೇಶಕ್ಕೆ ಹಿಂತಿರುಗಿ ಬಂದನು. ಇದಲ್ಲದೆ ಮೋಶೆಯು ದೇವರ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡನು. When God reminds us to go into His way, the difficult task, the difficult step is the first step. ದೇವರು ತನ್ನ ಉದ್ದೇಶಗಳಿಗೆ ನಮ್ಮನ್ನು ಹಿಂತಿರುಗಿ ಕರೆಯುವಂತ ಸಮಯದಲ್ಲಿ ಅತಿ ಕಠಿಣವಾದ ಹೆಜ್ಜೆ ಅದು ಮೊದಲನೆಯ ಹೆಜ್ಜೆ ಆಗಿರುತ್ತದೆ. Moses agreed with God. ಮೋಶೆಯು ದೇವರ ಜೊತೆಯಲ್ಲಿ ಒಪ್ಪಿಕೊಳ್ಳುತ್ತಾನೆ. Now he had to meet his father-in-law Jethro. ಈಗ ಆತನ ಮಾವನಾದ ಇತ್ರೋ ಆತನು ಭೇಟಿಯಾಗಬೇಕು. Meeting father-in-law Jethro is not easy. ಇತ್ರೋ ಮಾವನಾದ ಇತ್ರೋವನ್ನು ಭೇಟಿಯಾಗುವುದು ಸುಲಭವಾದದ್ದಲ್ಲ. Because he had to tell him, ಯಾಕಂದ್ರೆ ಆತನು ಹೇಳಬೇಕು, "Dad, all these days you took care of us. ಇಲ್ಲಿಯ ತನಕ ನಮ್ಮನ್ನು ನೀನು ನೋಡಿಕೊಂಡೆ. I'm taking care of your daughter. ಮತ್ತು ನಿನ್ನ ಮಗಳನ್ನು Now ನೋಡಿಕೊಂಡಿದ್ದೆ. I'm taking my grandchildren and I'm going to leave." ಈಗ ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಕರೆದುಕೊಂಡು ಈ ದೇಶವನ್ನು ನಾನು ಬಿಟ್ಟು He is ಹೋಗಬೇಕು. not only father-in-law. ಆತನು ಮೋಶೆಗೆ ಮಾವನು For ಮಾತ್ರವಾಗಿರಲಿಲ್ಲ. past 40 years he was Moses' boss. 40 ವರ್ಷಗಳ ಕಾಲ ಮೋಶೆಗೆ ಆತನು ಯಜಮಾನನು ಸಹ ಆಗಿದ್ದನು. Getting the permission from father-in-law is not easy. ಮಾವನಿಂದ ಅನುಮತಿಯನ್ನು ಸ್ವೀಕರಿಸುವುದು, ಪಡೆದುಕೊಳ್ಳುವುದು ಸುಲಭವಾದಂತ For us ವಿಷಯವಲ್ಲ. it's very easy to read. ಈ ದಿನಗಳಲ್ಲಿ ನಾವು ಇದನ್ನು ಸುಲಭವಾಗಿ ಓದಬಹುದು. Look the life of Jacob. ಯಾಕೋಬನ ಜೀವಿತವನ್ನು ನೋಡಿರೆ, He was half the time with his father-in-law. ಆತನ ಜೀವಿತದ ಅರ್ಧ ವರ್ಷಗಳು ಆತನು ಮಾವನ ಜೊತೆ Compared to Moses, only 20 years he was there. ಮೋಶೆ ಜೊತೆ ಹೋಲಿಸುವುದಾಗಿದ್ರೆ ಆತನು ಕೇವಲ 20 ವರ್ಷಗಳ ಕಾಲ ಮಾತ್ರ ಮಾವನ ಜೊತೆ ಇದ್ದನು. Without permission he ran away with all the things he had. ಆದರೆ ಯಾಕೋಬನಾದರೂ ಮಾವನ ಅನುಮತಿ ಇಲ್ಲದೆ ಆತನು ಪಡೆದುಕೊಂಡಿರುವಂತ ಎಲ್ಲಾ ಸಂಗತಿ ತೆಗೆದುಕೊಂಡು ಆತನು ಓಡಿ ಹೋಗುತ್ತಾನೆ. Within 3 days father-in-law caught up with him, and then father-in-law said, "This is my children, grandchildren is mine, your wealth is, everything is mine." ಆಗ 3 ದಿನಗಳ ಪ್ರಯಾಣದ ನಂತರ ಮಾವನು ಈ ಯಾಕೋಬನನ್ನು ಹಿಂದೆಟ್ಟಿ ಆತನನ್ನು ಹಿಡಿದು ಆತನು ಹೀಗೆ ಹೇಳುತ್ತಾನೆ, "ಈ ಎಲ್ಲಾ ಮಕ್ಕಳು ನನ್ನವರು, ಮೊಮ್ಮಕ್ಕಳು ನನ್ನವರು, ನೀನು ತೆಗೆದುಕೊಂಡು ಹೋಗುವಂತ ಎಲ್ಲಾ ಆಸ್ತಿಯು ನನ್ನದೇ" ಎಂಬುದಾಗಿ ಮಾವನ ಆತನಿಗೆ Because God gave a dream to Laban, he let go of Jacob. ಆದರೆ ದೇವರು ತಾನೇ ತನ್ನ ಕೃಪೆಯಲ್ಲಿ
ಲಾಭಾನನಿಗೆ ಒಂದು ಕನಸಿನ ಮುಖಾಂತರ ಮಾತನಾಡಿರುವುದರಿಂದ ಯಾಕೋಬನನ್ನು ಆತನು ಬಿಟ್ಟು Many ಬಿಡುತ್ತಾನೆ. parents are listening to me. ಅನೇಕ ತಂದೆ ತಾಯಿಗಳು ನನ್ನ ಮಾತನ್ನು Suppose ಕೇಳಿಸಿಕೊಳ್ಳುತ್ತಾ God ಇದ್ದಾರೆ. calls your children to be a missionary in North Korea, will you allow them? ಒಂದು ವೇಳೆ ನಿಮ್ಮ ಮಕ್ಕಳನ್ನು ನಾರ್ತ್ ಕೊರಿಯಾ ದೇಶಕ್ಕೆ ದೇವರು ಮಿಷನರಿ ಆಗಿ ಕರೆಯುವುದಾಗಿದ್ದರೆ ಅವರಿಗೆ ನೀವು ಅನುಮತಿಯನ್ನು ಕೊಡುತ್ತೀರೋ? Moses never explained all what God spoke to him. ಮೋಶೆಯು ದೇವರು ಆತನಿಗೆ ಹೇಳಿದ್ದನ್ನೆಲ್ಲ ಆತನು ಇತ್ರೋನಿಗೆ He ಹೇಳಲಿಲ್ಲ. told him, I want to go to my own people in Egypt and want to see how they are doing. ಆತನು ಹೀಗೆ ಹೇಳುತ್ತಾನೆ, ಈ ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗಿ ನನ್ನ ಜನರು ಇದ್ದಾರೆ ಹೇಗಿದ್ದಾರೆ ಎಂಬುದಾಗಿ ನೋಡಲು ಬಯಸುತ್ತೇನೆ. Jethro said, go and I wish you well. ಆಗ ಇತ್ರೋ ಆತನಿಗೆ ಹೀಗೆ ಹೇಳುತ್ತಾನೆ, ಸಮಾಧಾನದಿಂದ ಹೋಗು. With blessing of his father-in-law, he moved out into the purposes of God. ಆ ಮಾವನ ಆಶೀರ್ವಾದವನ್ನು ಸ್ವೀಕರಿಸಿ ದೇವರ ಉದ್ದೇಶಗಳಲ್ಲಿ ಆತನು And ಕಾಲಿಡುತ್ತಾನೆ. then God confirmed him, go back to Egypt, all the men who want to kill you are dead. ಆ ನಂತರ ದೇವರು ಇನ್ನೊಂದು ಮಾತನ್ನು ಮೋಶೆಗೆ ಹೇಳುತ್ತಾನೆ, ಈ ಐಗುಪ್ತಕ್ಕೆ ನೀನು ಹಿಂತಿರುಗಿ ಹೋಗು, ಏಕೆಂದರೆ ನಿನ್ನ ಪ್ರಾಣವನ್ನು ಹುಡುಕಿದ ಜನರೆಲ್ಲರೂ ಸತ್ತಿದ್ದಾರೆ. Now he had to travel back almost 700 miles. ಈಗ 700 ಮೈಲ್ಗಳ ಪ್ರಯಾಣವನ್ನು ಆತನು ಮಾಡಬೇಕಾಯಿತು. And how he is traveling? ಆತನು ಹೇಗೆ ಪ್ರಯಾಣ ಮಾಡುತ್ತಿದ್ದಾನೆ? With his wife and 2 sons. ಹೆಂಡತಿ 2 ಗಂಡು ಮಕ್ಕಳು. And the humble vehicle called a donkey. ಆತನು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ಆತನು ಹಿಂತಿರುಗಿ ಐಗುಪ್ತ But ದೇಶಕ್ಕೆ one ಬರ್ತಾ thing is ಇದ್ದಾನೆ. with him. ಆದ್ರೆ ಆತನ ಸಂಗಡ ಒಂದು ವಿಷಯವಿದೆ. This is the staff of God in his hand. ಆತನ ಕೈಯಲ್ಲಿ ಯೆಹೋವನ ಕೋಲಿದೆ. He is taken the responsibility God has given him. ದೇವರು ಆತನಿಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಆತನು The staff ಪಡೆದುಕೊಂಡಿದ್ದಾನೆ. of God reminds him the presence of God that moves along with him. ದೇವರ ಕೋಲ್ ಎಂಬುದಾಗಿ ಹೇಳುವಾಗ ದೇವರ ಪ್ರಸನ್ನತೆ ಆತನ ಸಂಗಡಿದೆ ಎಂಬುದಾಗಿ ದೇವರು The ಹೇಳಿದರು. staff of God reminds him the promise of God that God will be with him wherever he goes. ದೇವರ ಕೋಲು ಆತನಿಗೆ ಮರುಜ್ಞಾಪಿಸುವ ಇನ್ನೊಂದು ವಿಷಯ ಏನೆಂದರೆ ಆತನು ಹೋದಲ್ಲೆಲ್ಲ ದೇವರ ವಾಗ್ದಾನಗಳು ಆತನ ಜೊತೆಯಲ್ಲಿವೆ. Humbly by trusting God, simply he is moving with the purpose that God will make sure he'll see to it. ಆತನು ದೇವರಲ್ಲಿ ಸಂಪೂರ್ಣವಾದ ಭರವಸೆ ಇಟ್ಟು ದೀನ ಹೃದಯದಿಂದ ಆತನು ದೇವರ ಉದ್ದೇಶಗಳಲ್ಲಿ ಆತನು ಚಲಿಸುತ್ತಿದ್ದಾನೆ. But God reminds him. ಆದ್ರೆ ದೇವರು ಆತನಿಗೆ ಮರುಜ್ಞಾಪಿಸುತ್ತಾನೆ. Or God is reminding him ದೇವರು ಆತನಿಗೆ ಹೇಳುವಂತ ವಿಷಯವೇನು? the task he is going to take on ಆತನು ಮಾಡುವಂತಹ ಕೆಲಸವು is not going to be an easy ಅದು task. ಒಂದು ಸುಲಭವಾದ ಕೆಲಸವಲ್ಲ. It's a difficult task. ಅದು ಒಂದು ಕಷ್ಟಕರವಾದ ಕಠಿಣ ಕೆಲಸ. If we hear it's going to be a difficult task, how many of us will take next step? ಒಂದು ವೇಳೆ ದೇವರು ನಮಗೆ ಮೊದಲೇ ಹೇಳುವುದಾಗಿದ್ದರೆ ನಾನು ನಿಮಗೆ ಕೊಡುವಂತ ಕೆಲಸ ಕಠಿಣ ಕೆಲಸ ಅಂದರೆ ನಮ್ಮಲ್ಲಿ ಎಷ್ಟು ಜನರು ಆ ಕಠಿಣ ಕೆಲಸವನ್ನು Moses ಸ್ವೀಕರಿಸುತ್ತೇವೆ? know one thing. ಮೋಶೆಗೆ ಒಂದು ವಿಷಯ The ಗೊತ್ತಿದೆ. one who calls me is able to equip me. ಕರೆದಾತನು ನನ್ನನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಮೋಶೆಗೆ The one ಗೊತ್ತಿದೆ. who gives me a task will give me grace to do that task. ಯಾರು ನನಗೆ ಕೆಲಸವನ್ನು ಕೊಟ್ಟಿದ್ದಾರೋ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಆತನು ನನ್ನನ್ನು ಬಲಪಡಿಸುತ್ತಾನೆ. It's not by my mind, not by my ability, but by his presence, by his grace, he will see to it. ನನ್ನ ಬಲದಿಂದಲ್ಲ, ನನ್ನ ಪರಾಕ್ರಮದಿಂದಲ್ಲ, ಆದ್ರೆ ಆತನ ಕೃಪೆಯಿಂದಲೇ ನಾನು ಕಾರ್ಯವನ್ನು ಸಾಧಿಸುತ್ತೇನೆ. Let's see the difficult task. ಈ ಒಂದು ಕಠಿಣವಾದ ಕೆಲಸವನ್ನು ನೋಡೋಣ. Verse 21 to 23. 21ನೇ ವಾಕ್ಯದಿಂದ 23ನೇ The Lord ವಾಕ್ಯ. said to Moses, when you return to Egypt, see that you perform before Pharaoh all the wonders I have given you the power to do. But I will harden his heart so that he will not let the people go. Then said to Pharaoh, this is what the Lord says. Israel is my firstborn son, and I told you, let my son go so he may worship me. But he refused to let him go, so I'll kill your firstborn son. ಆಗ ಯೆಹೋವನು ಮೋಶೆಗೆ, ನೀನು ಈಜಿಪ್ಟ್ ದೇಶಕ್ಕೆ ಹಿಂತಿರುಗಿ ಹೋಗುವಾಗ ನಾನು ನಿನ್ನ ಕೈಯಿಂದ ಮಾಡಿಸಿದ ಎಲ್ಲಾ ಸೂಚಕ ಕಾರ್ಯವನ್ನು ಫರೋಹನ ಮುಂದೆ ಮಾಡು. ಆದರೆ ನಾನು ಅವನ ಹೃದಯವನ್ನು ಕಠಿಣಪಡಿಸುವೆನು, ಅವನು ಜನರನ್ನು ಹೋಗಗೊಡಿಸುವುದಿಲ್ಲ. ಆಗ ನೀನು ಫರೋಹನಿಗೆ, ಯೆಹೋವನು ಹೀಗೆ ಹೇಳುತ್ತಾನೆ, ಇಸ್ರಾಯೇಲನು ನನ್ನ ಮಗನು, ಅವನು ನನ್ನ ಜ್ಯೇಷ್ಠ ಪುತ್ರನು ಎಂದು ಹೇಳಬೇಕು. ಫರೋಹನೇ,
ನಿನಗೆ ಹೇಳುವುದೇನೆಂದರೆ ನನ್ನ ಸೇವೆ ಮಾಡುವಂತೆ ನನ್ನ ಮಗನನ್ನು ಕಳಿಸು. ನೀನು ಅವನನ್ನು ಕಳಿಸುವುದನ್ನು ನಿರಾಕರಿಸಿದರೆ ನಾನು ನಿನ್ನ ಮಗನನ್ನು ಅಂದರೆ ನಿನ್ನ ಜ್ಯೇಷ್ಠ ಪುತ್ರನನ್ನು ಕೊಲ್ಲುವೆನು ಎಂದು ತಿಳಿಸಬೇಕು ಎಂದನು. God knows the end even before the work starts. ಕೆಲಸವು ಪ್ರಾರಂಭವಾಗುವಕ್ಕಿಂತ ಮುಂಚೆ ಕೆಲಸವು ಹೇಗೆ ಕೊನೆಗೊಳ್ಳುತ್ತದೆ ಅಂತ ದೇವರಿಗೆ ಆಗಲೇ ಗೊತ್ತಿದೆ. God told Moses, you go back to Pharaoh. ದೇವರು ಮೋಶೆಗೆ ಹೀಗೆ ಹೇಳುತ್ತಾನೆ, ನೀನು ಫರೋಹನ ಬಳಿಗೆ ಹಿಂತಿರುಗಿ Perform ಹೋಗು. all the miracles. ಹೇಳಿರುವಂತ ಎಲ್ಲಾ ಸೂಚಕ ಕಾರ್ಯಗಳನ್ನು And ಮಾಡಿ tell him to release my people to worship me. ನನ್ನ ಜನರು ನನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ಬಿಡುಗಡೆ ಕೊಡುವುದಕ್ಕೆ ಆತನಿಗೆ ಆಜ್ಞಾಪಿಸು. But I will harden his heart so that he will not let the people go. ಆದರೆ ಆತನು ಜನರನ್ನು ಹೋಗಗೊಡಿಸದಂತೆ ನಾನು ಆತನ ಹೃದಯವನ್ನು ಕಠಿಣವಾಗಿ ಮಾಡುತ್ತೇನೆ. This word hardening ಈ ಕಠಿಣ ಮಾಡುವುದು ಎಂಬುದಾಗಿ is ಹೇಳುವಾಗ 18 times, almost 18 times in the book of Exodus. ಆ ವಿಮೋಚನಾ ಕಾಂಡ ಪುಸ್ತಕದಲ್ಲಿ 18 ಸಾರಿ ಬರೆಯಲ್ಪಟ್ಟಿದೆ. 6 times God hardens. 6 ಸಾರಿ ದೇವರು ಕಠಿಣಪಡಿಸಿದನು. Other 6 times is generally written. ಮತ್ತು ಇನ್ನು 6 ಸಾರಿ ಹಾಗೆ ಅದು ಬರೆಯಲ್ಪಟ್ಟಿದೆ. 9 times Pharaoh hardens himself. 9 ಸಾರಿ ಫರೋಹನು ತನ್ನ ಹೃದಯವನ್ನು ಕಠಿಣ Our ಮಾಡಿಕೊಂಡನು. God is not a rigid God. ನಮ್ಮ ದೇವರು ಫಲದಿಂದ ಹೀಗೆ ಆಗಬೇಕೆಂಬುದಾಗಿ When ಹೇಳುವಂತವರಲ್ಲ. I and you have the free will, that means God is a flexible God. He allows us to take our choices. ದೇವರು ನಮಗೆ ಸ್ವ ಇಚ್ಛೆಯನ್ನು ಕೊಟ್ಟಿದ್ದಾನಲ್ಲ, ಇದೇ ಸೂಚಿಸುತ್ತದೆ. ಅದೇನೆಂದರೆ ದೇವರು ನಮಗೆ ಆಯ್ಕೆ ಮಾಡುವಂತ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. But ultimately God's purposes win. ಆದರೆ ಕೊನೆ ಪಕ್ಷದಲ್ಲಿ ದೇವರ ಉದ್ದೇಶಗಳೇ God ಪೂರ್ತಿಗೊಳ್ಳುತ್ತವೆ. who gave free will to Pharaoh, when he chose not to come in God's ways, God said, have your way and enjoy the consequences. ದೇವರು ಫರೋಹನಿಗೂ ಸಹ ಸ್ವಚಿತ್ತವನ್ನು ಕೊಟ್ಟಿದ್ದನು. ಫರೋಹನು ದೇವರ ಮಾರ್ಗದಲ್ಲಿ ಬರುವುದಕ್ಕೆ ಇಷ್ಟಪಡದೇ ಇರುವಂತ ಸಮಯದಲ್ಲಿ ನಿನ್ನ ಇಷ್ಟಾರ್ಥಗಳಲ್ಲಿಯೇ ನೀನು ಮುಂದೆ ಹೋಗೆಂಬುದಾಗಿ ಫರೋಹನಿಗೆ ಬಿಟ್ಟು God ಬಿಡುತ್ತಾನೆ. told Pharaoh, what did he say? Israel is my firstborn son. ದೇವರು ಫರೋಹನಿಗೆ ಹೇಳಿದ ಮಾತೇನೆಂದ್ರೆ, ಇಸ್ರಾಯೇಲನು ನನ್ನ ಮಗ, ಆತನು ನನ್ನ ಜ್ಯೇಷ್ಠ ಪುತ್ರನು. He is the one who started calling me daddy. ಆತನೇ ನನ್ನನ್ನು ಅಪ್ಪ ಎಂಬುದಾಗಿ ಕರೆದಾತನು. He has special privileges. ಆತನಿಗೆ ವಿಶೇಷವಾದಂತ ಭಾಗ್ಯಗಳನ್ನು He has ಕೊಟ್ಟಿದ್ದೇನೆ. double portion. ಆತನಿಗೆ 2ರಷ್ಟು ಸೌಭಾಗ್ಯವಿದೆ. I love him specially. ನಾನು ಆತನನ್ನು ವಿಶೇಷವಾಗಿ ಪ್ರೀತಿಸುವ But ಆತನಾಗಿದ್ದೇನೆ. remember Pharaoh, ಆದ್ರೆ ಫರೋಹನೇ ನೀ you ನೆನಪಿನಲ್ಲಿ can have your way. ನೀನು ಇಷ್ಟ ಬಂದ ಹಾಗೆ If ಮಾಡಬಹುದು. you are not willing my will in your life, ನನ್ನ ಚಿತ್ತವನ್ನು ನಿನ್ನ ಜೀವಿತದಲ್ಲಿ ನೀನು ಬಯಸದಿದ್ದರೆ, if you are not letting go the firstborn son, ಜ್ಯೇಷ್ಠ ಪುತ್ರನನ್ನು ಹೊರಗೆ ಬರುವುದಕ್ಕೆ ನೀನು ಬಿಡದಿದ್ದರೆ, I will kill your firstborn ನಾನು son. ನಿನ್ನ ಜ್ಯೇಷ್ಠ ಪುತ್ರನನ್ನು ಕೊಲ್ಲುತ್ತೇನೆ ಎಂಬುದಾಗಿ. It's a very tough job to Moses to tell this truth to Pharaoh. ಈ ಸತ್ಯಾಂಶವನ್ನು ಫರೋಹನಿಗೆ ಹೇಳುವುದು ಮೋಶೆಗೆ ಒಂದು ಕಷ್ಟಕರವಾದ ಕೆಲಸವಾಗಿತ್ತು. But the step he took, he never turned back. ಆದ್ರೆ ಮೋಶೆ ತಾನು ತೆಗೆದುಕೊಂಡಂತ ಹೆಜ್ಜೆಯಿಂದ ಆತನು He ಹಿಂತಿರುಗಲಿಲ್ಲ. has decided he will go in the pathway, in the highway of God. ಆತನು ಆಗಲೇ ತೀರ್ಮಾನಿಸಿದ್ದಾನೆ, ದೇವರ ಮಾತನ್ನು ನೆರವೇರಿಸುವುದಕ್ಕೆ ದೇವರ ಮಾರ್ಗಗಳಲ್ಲಿ ಮುಂದೆ ಹೋಗಬೇಕು Whatever ಎಂಬುದಾಗಿ. need to be said, how to say, all this Master will guide me. ಹೇಗೆ ಹೇಳಬೇಕು, ಏನನ್ನೆಲ್ಲ ಹೇಳಬೇಕೆಂಬುದಾಗಿ ನನ್ನ ಯಜಮಾನನೇ ನನಗೆ He will ತಿಳಿಯಪಡಿಸುತ್ತಾನೆ. give me courage. ಆತ ನನಗೆ ಧೈರ್ಯವನ್ನು He will give ಕೊಡ್ತಾನೆ. me wisdom. ಆತ ನನಗೆ ಜ್ಞಾನವನ್ನು He will ಕೊಡ್ತಾನೆ. strengthen me every way. ಎಲ್ಲಾ ರೀತಿಯಲ್ಲಿ ನನ್ನನ್ನು He is ಬಲಪಡಿಸುತ್ತಾನೆ. all the way in my life's journey. ಆತನು ನನ್ನ ಜೀವ ಕಾಲದ ಪ್ರಯಾಣದಲ್ಲಿ ನನ್ನ ಜೊತೆಯಲ್ಲಿ He will ಇರುವ never let me go. ಆತನೆಂದಿಗೂ ನನ್ನನ್ನು ಕೈ ಬಿಡುವುದಿಲ್ಲ. Without turning back. ಹಿಂತಿರುಗಿ ನೋಡದೆ He completed his journey. ಆತನು ತನ್ನ ಪ್ರಯಾಣವನ್ನು ಮುಗಿಸಿದನು. On the way of the journey, ಈ ಒಂದು ಪ್ರಯಾಣವು ನಡೆಯುವಂತ ಸಮಯದಲ್ಲಿ Moses learned another beautiful lesson. ಮೋಶೆಯು ಇನ್ನೊಂದು ಪಾಠ ಕಲಿಯಬೇಕಾಯಿತು. He learned the discipline of ಆತನು God. ದೇವರ ಶಿಸ್ತನ್ನು ಕಲಿತುಕೊಳ್ಳುತ್ತಾನೆ. Every discipline of God is painful. ದೇವರು ಕಲಿಸುವಂತ ಎಲ್ಲಾ ಶಿಸ್ತು ಅದು ನೋವನ್ನುಂಟು Verse ಮಾಡುತ್ತದೆ. 24 to 26. 27ನೇ 4ನೇ ವಾಕ್ಯದಿಂದ 26ನೇ At a ವಾಕ್ಯ. lodging place on the way, the Lord met Moses
and was about to kill him. But Zipporah took a flint knife, cut off her son's foreskin, and touched Moses' feet with it. Surely you are a bridegroom of blood to me, she said. So the Lord let him alone. At that time, she said, bridegroom of blood, referring to circumcision. ಇಲ್ಲದೆ ಮೋಶೆಯು ದಾರಿಯಲ್ಲಿ ವಸತಿ ಗೃಹದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನನ್ನು ಕೊಲ್ಲಬೇಕೆಂದಾಗ ಜಿಪ್ಪೋರಳು ಕಲ್ಲನ್ನು ತೆಗೆದುಕೊಂಡು ತನ್ನ ಮಗನಿಗೆ ಸುನ್ನತಿ ಮಾಡಿ ಅದನ್ನು ಮೋಶೆಯ ಪಾದಗಳಿಗೆ ಮುಟ್ಟಿಸಿ ಅವನಿಗೆ, ನೀನು ನನಗೆ ರಕ್ತಧಾರೆಯಿಂದಾದ ಗಂಡನು ಎಂದಳು. ಆಗ ಯೆಹೋವನು ಅವನನ್ನು ಉಳಿಸಿದನು. ಆಗ ಅವಳು, ಸುನ್ನತಿಯ ನಿಮಿತ್ತ ನೀನು ನನಗೆ ರಕ್ತಧಾರೆಯಿಂದ ಗಂಡನಾಗಿದ್ದಿ ಎಂದಳು. Moses was pulled out from danger. That same Nile where so many people died, he was pulled out for the purpose of God. ಆ ಒಂದು ನೈಲ್ ನದಿಯಲ್ಲಿ ಎಲ್ಲಾ ಮಕ್ಕಳು ಸಾವಿಗೆ ಒಳಗಾಗುತ್ತಿರುವಂತಹ ಸಮಯದಲ್ಲಿ ಅದೇ ಅಪಾಯಕರವಾದ ನದಿಯಿಂದ ದೇವರು ಮೋಶೆಯನ್ನು ತಪ್ಪಿಸಿದನು. And his life purpose was one thing: to pull out God's people back to God. ಮತ್ತು ಆತನ ಜೀವಿತದ ಉದ್ದೇಶ ಇದೇ ಆಗಿತ್ತು, ಅನೇಕ ಜನರನ್ನು ದೇವರ ಉದ್ದೇಶಗಳಿಗೋಸ್ಕರ ಹಿಂದಿರುಗಿ He had to ತರುವುದಕ್ಕಾಗಿ. remind God's people that they are covenant people. They are people who has cut of God in their life. ಆತನು ಪ್ರತಿ ಸಾರಿ ತನ್ನ ಜನರಿಗೆ ಮರುಜ್ಞಾಪಿಸಬೇಕಾದಂತ ಒಂದು ವಿಷಯವೇನೆಂದರೆ, ಆತನ ಜನರೆಲ್ಲರೂ ಒಡಂಬಡಿಕೆಯ ಜನರಾಗಿದ್ದಾರೆ, ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟಂತ ಜನರಾಗಿದ್ದಾರೆ. He had to remind people the Lord's covenant with Abraham in Genesis 17:9-14. ಆತನು ದೇವರು ಅಬ್ರಹಾಮನ ಜೊತೆಯಲ್ಲಿ ಮಾಡಿಕೊಂಡಿರುವಂತ ಒಡಂಬಡಿಕೆ ಅಂದರೆ ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 9ನೇ ವಾಕ್ಯದಿಂದ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಆ ಒಂದು ಒಡಂಬಡಿಕೆಯನ್ನು ಮರುಜ್ಞಾಪಿಸಬೇಕಾಯಿತು. Among the covenant people who is not having cut, they'll be cut from the people of God. ಯಾರ್ಯಾರು ಈ ಒಂದು ಒಡಂಬಡಿಕೆಯ ಜನರಾಗಿದ್ದಾರೋ, ಯಾರ್ಯಾರು ಸುನ್ನತಿ ಮಾಡಿಸಿಕೊಳ್ಳಲಿಲ್ಲವೋ ಅವರು ದೇವರಿಂದ ನಿರಾಕರಿಸಲ್ಪಡುತ್ತಾರೆ. On this 700 miles journey, ಈ ಒಂದು Lord met Moses while he was in a lodging place. ಈ ಒಂದು ದೀರ್ಘ ಪ್ರಯಾಣದ ಕಾಲದಲ್ಲಿ ಮೋಶೆಯು ತನ್ನ ವಸತಿ ಗೃಹದಲ್ಲಿದ್ದಾಗ ದೇವರು ಮೋಶೆಯನ್ನು ಸಂಧಿಸುತ್ತಾನೆ. We don't know what happened exactly. ಅಲ್ಲಿ ನಡೆದಂತ ಸಂಗತಿ ಏನಂತ ನಮಗೆ ಗೊತ್ತಿಲ್ಲ. God was about to kill him. ದೇವರು ಆತನನ್ನು ಕೊಲ್ಲುವುದಕ್ಕೆ ಬರುತ್ತಾನೆ. Most probably fell very sick. ಬಹುತೇಕವಾಗಿ ಆತನಿಗೆ ತುಂಬಾ ಹುಷಾರಿರ್ಲಿಲ್ವೋ ಏನೋ ಗೊತ್ತಿಲ್ಲ. In his affliction, he understood God is communicating to him. ಆ ಒಂದು ನೋವಿನ ಪರಿಸ್ಥಿತಿಯಲ್ಲಿ ದೇವರು ಆತನ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾನೆಂಬುದಾಗಿ ಆತನಿಗೆ ಗೊತ್ತಾಯಿತು. His wife got the cues. ಆ ಸಮಯದಲ್ಲಿ ಆತನ ಹೆಂಡತಿಗೆ ಇದರ ಅರ್ಥ ಗೊತ್ತಾಯಿತು. The background is every time Moses want to do the circumcision for one of his sons, his wife nor his father-in-law was cooperating. ಇಲ್ಲಿ ನಾವು ಹಿಂದೆ ನಡೆದಂತ ಸಂಗತಿಯನ್ನು ನೋಡುವುದಾಗಿದ್ದರೆ, ಪ್ರತಿ ಸಾರಿ ಮೋಶೆಯು ತನ್ನ ಮಕ್ಕಳಿಗೆ ಸುನ್ನತಿ ಮಾಡಿಸಲು ಬಯಸುವಂತ ಸಮಯದಲ್ಲಿ ಹೆಂಡತಿ ಆದ್ರೂ ಅಡ್ಡ ಬರುತ್ತಾ ಇದ್ದಳು ಅಥವಾ ಮಾವನು ಇದನ್ನು ಅಡ್ಡ ಬರುತ್ತಾ ಇದ್ದನು. They are having the Midianian faith. ಅವರಿಗೆ ಮಿಥ್ಯಾನ ದೇವರಲ್ಲಿ ಅವರಿಗೆ ನಂಬಿಕೆ ಇತ್ತು. For them, this cutting business is disgusting. ಈ ಒಂದು ಸುನ್ನತಿ ಮಾಡಿಸುವಂತ ಕೆಲಸವು ಇದು ಅಸಹ್ಯವಾದ ಕೆಲಸ ಎಂಬುದಾಗಿ ಅವರು ಅಂದುಕೊಂಡಿದ್ದರು. Though Moses was a strong man, Red Sea can separate before him, but when he stood before his wife Zipporah, he freezed. And he wanted to please his father-in-law Zipporah, and then he freezed God's will in his life. ಮೋಶೆಯು ಬಲಿಷ್ಠನಾದಂತ ವ್ಯಕ್ತಿ ಕೆಂಪು ಸಮುದ್ರದ ಮುಂದೆ ನಿಂತರೆ ಕೆಂಪು ಸಮುದ್ರ ವಿಭಾಗವಾಗುತ್ತಿತ್ತು. ಆದರೆ ಆತನ ಹೆಂಡತಿ ಎದುರಿಗೆ ನಿಂತು ದೇವರ ಚಿತ್ತವನ್ನು ಮಾಡುವುದಕ್ಕೆ ಆತನಿಂದ ಆಗಲಿಲ್ಲ. ಮಾವನ ಮುಂದೆ ನಿಂತುಕೊಂಡು ದೇವರ ಚಿತ್ತವನ್ನು ಪೂರೈಸುವುದಕ್ಕೆ ಆತನಿಗೆ ಆಗುತ್ತಿರಲಿಲ್ಲ. ಈ ಕಾರಣವಾಗಿ ದೇವರ ಸಂಪೂರ್ಣವಾದ ಚಿತ್ತ ಇವರ ನಿಮಿತ್ತವಾಗಿ ಆತನಲ್ಲಿ ನಿರಾಕರಿಸಲ್ಪಟ್ಟಿತು. Before taking up this journey, Moses told 5 excuses to God that he is unable to go in the purpose of God. ಮೋಶೆಯು ಈ ಒಂದು ಪ್ರಯಾಣವನ್ನು ಪ್ರಾರಂಭಿಸುವಕ್ಕಿಂತ ಮುಂಚೆ ದೇವರಿಗೆ 5 ಕಾರಣಗಳನ್ನು ಹೋಗಬಾರದೆಂಬುದಾಗಿ ಹೇಳುತ್ತಾನೆ. God listened to everything and prepared him, and that's why he is in this journey. ಈಗ ಮೋಶೆಯ ಎಲ್ಲಾ ಕಾರಣಗಳನ್ನು ಕೇಳಿ ದೇವರು ಉತ್ತರ ಕೊಟ್ಟು ಈಗ ಪ್ರಯಾಣ ಮಾಡುವಂತೆ ಸಹಾಯ
ಮಾಡಿದ್ದಾನೆ. But Moses understood one lesson very beautifully. ಆದ್ರೆ ಮೋಶೆಗೆ ಒಂದು ಪಾಠ ಸರಿಯಾಗಿ ಗೊತ್ತಾಯಿತು. God can accept all the excuses for my deficiencies, but God will not accept excuses for violating His clear word written in the scripture. ಮೋಶೆಗೆ ಅರ್ಥವಾದಂತ ಪಾಠವೇನೆಂದರೆ, ನನ್ನಲ್ಲಿರುವಂತ ಎಲ್ಲಾ ಕೊರತೆಗಳನ್ನು ದೇವರ ಮುಂದೆ ಪ್ರಸ್ತಾಪಿಸುವಾಗ ದೇವರು ಆ ಕೊರತೆಗಳನ್ನು ನೀಗಿಸಲು ಶಕ್ತನಾಗಿದ್ದಾನೆ. ಆದರೆ ಆತನ ವಾಕ್ಯದಲ್ಲಿ ಬರೆದಿರುವಂತಹ ಸಂಗತಿಗಳಿಗೆ ನಾನು ವಿಧೇಯನಾಗದೇ ಇದ್ದರೆ ಇದನ್ನು ದೇವರು ಸುಮ್ಮನೆ ಬಿಡುವುದಿಲ್ಲ. God will accept excuses for all your weakness, but God will not accept excuses for sin. ದೇವರು ನಿಮ್ಮ ಎಲ್ಲಾ ಕೊರತೆಗಳನ್ಗೋಸ್ಕರ ಕೇಳುವುದಕ್ಕೆ ಮತ್ತು ಕೊರತೆಗಳನ್ನು ನೀಗಿಸುವುದಕ್ಕೆ ಶಕ್ತನಾಗಿದ್ದಾರೆ. ಆದರೆ ನೀವು ಪಾಪ ಮಾಡುವಂತ ಸಮಯದಲ್ಲಿ ದೇವರು ಅದಕ್ಕೆ ಒಪ್ಪಿಗೆಯನ್ನು ಕೊಡುವುದಿಲ್ಲ. But Zipporah took a plain knife, cut off her son's foreskin and touched Moses' feet with it. ಜಿಪ್ಪೋರಳು ಕಲ್ಲನ್ನು ತೆಗೆದುಕೊಂಡು ತನ್ನ ಮಗನಿಗೆ ಸುನ್ನತಿ ಮಾಡಿ ಅದನ್ನು ಮೋಶೆಯ ಪಾದಗಳಿಗೆ ಮುಟ್ಟಿಸಿದಳು. Zipporah understood the seriousness. ಜಿಪ್ಪೋರ ಅವಳಿಗೆ ಇದರ ಗಂಭೀರತೆಯು ಗೊತ್ತಾಯಿತು. The God of Israel is unlike the God of Midians. God of Midians sit in puja room and we can use them for our purposes. ನಾವು ನೋಡುತ್ತೇವೆ, ಇಸ್ರಾಯೇಲ್ ದೇವರು ವ್ಯತಿರಿಕ್ತವಾದಂತ ದೇವರಾಗಿದ್ದಾನೆ. ಮಿದ್ಯಾನರ ದೇವರಂತೆ ಆತನಲ್ಲ. ಮಿದ್ಯಾನರ ದೇವತೆಗಳೆಲ್ಲ ಒಂದು ಪೂಜೆ ಕೋಣೆಯಲ್ಲಿ ನಾವು ಇರಿಸಬಹುದು, ಆದ್ರೆ ಇಸ್ರಾಯೇಲ್ ದೇವರನ್ನು ಹಾಗೆ ಬಂಧಿಸಲು ಸಾಧ್ಯವಿಲ್ಲ. God of Israel is an inside outside transformation person. ಇಸ್ರಾಯೇಲ್ ದೇವರಾದರೂ ಸಂಪೂರ್ಣವಾಗಿ ಬದಲಾವಣೆಯನ್ನು ಹೊಂದಬೇಕೆಂಬುದಾಗಿ ಮನಸ್ಸು ಮಾಡುವಂತ ದೇವರು. He will use God's people for His purposes in His way. ದೇವರು ತನ್ನ ರೀತಿಯಲ್ಲಿ ತನ್ನ ಜನರನ್ನು ತನ್ನ ಉದ್ದೇಶಕ್ಕೆ ಉಪಯೋಗಿಸುವ Ask ಆತನಾಗಿದ್ದಾನೆ. yourself, are we pleasing God according to His word, according to His way? ದೇವರ ವಾಕ್ಯಕ್ಕನುಸಾರವಾಗಿ ಆತನ ಮಾರ್ಗಕ್ಕನುಸಾರವಾಗಿ ಆತನನ್ನು ಮೆಚ್ಚಿಸುತ್ತಾ The ಇದ್ದೇವೆ. discipline was very painful. ಅಲ್ಲಿ ತಂದಂತ ಶಿಸ್ತು ಅದು ಒಂದು ನೋವನ್ನು ಉಂಟು ಮಾಡುವಂತ But when ಶಿಸ್ತಾಯಿತು. Moses surrendered the things which he has not yet surrendered, ಒಪ್ಪಿಸಿ ಕೊಡಲಾರದಂತ ಸಂಗತಿಗಳನ್ನು ಮೋಶೆಯು ದೇವರಿಗೆ ಒಪ್ಪಿಸಿ ಕೊಡುವಾಗ so the Lord let him alone. ಆಗ ದೇವರು ಆತನನ್ನು ಉಳಿಸಿದನು. What a beautiful lesson for the lawgiver Moses. ನಿಯಮಗಳನ್ನೇ ಕೊಡುವಂತ ಮೋಶೆಗೆ ದೇವರು ಕೊಟ್ಟಂತ ಸುಂದರವಾದಂತ ಪಾಠ ಇದಾಯಿತು. That's why James says, don't try to be a teacher. Every teachers will have strict discipline. ಆದ್ದರಿಂದ ಯಾಕೋಬನು ಹೀಗೆ ಹೇಳುತ್ತಾನೆ, ಬೋಧಕರಾಗುವುದಕ್ಕೆ ನೀವು ಮನಸ್ಸು ಮಾಡಬೇಡಿರಿ, ಯಾಕಂದ್ರೆ ಬೋಧಿಸುವಂತ ಪ್ರತಿಯೊಬ್ಬರಿಗೆ ತೀವ್ರವಾದಂತ ನ್ಯಾಯ ತೀರ್ಪು ಬರಲಿಕ್ಕಿದೆ. God works in seen and behind the scene. ದೇವರು ಸಂಗತಿಗಳಲ್ಲಿಯೂ ಮತ್ತು ಹಿಂದೆಯೂ ಒಂದು ಆತನು ಕಾರ್ಯ Moses is ಸಾಧಿಸುತ್ತಿದ್ದಾನೆ. continuing his journey. ಮೋಶೆ ಈಗ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ Immediately ಇದ್ದಾನೆ. after discipline, ಈ ಒಂದು ಶಿಸ್ತಿನ ನಂತರ suddenly God's comfort comes in his life. ತಕ್ಷಣವೇ ದೇವರ ಸಮಾಧಾನ ಸಂತೈಸುವಿಕೆ ಆತನ How the ಜೀವಿತದಲ್ಲಿ comfort ಬರುತ್ತದೆ. comes in his life? ಹೇಗೆ ಈ ಒಂದು ಸಂತೈಸುವಿಕೆ ಆತನಿಗೆ Through ಬಂದಿದ್ದು? the fulfilling promises of God. ದೇವರು ತನ್ನ ಉದ್ದೇಶಗಳನ್ನು ಆತನಲ್ಲಿ Verse ನೆರವೇರಿಸಿದಾಗ 27 to 31 talks about the fulfilling promises of God. 27ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ ನೆರವೇರುವಂತಹ ದೇವರ ವಾಗ್ದಾನ ಕುರಿತಾಗಿ ದೇವರು ಅವರಿಗೆ In chapter ಹೇಳುತ್ತಾನೆ. 3, 40 to 16. 3ನೇ ಅಧ್ಯಾಯ 14ರಿಂದ 16ನೇವರೆಗೆ When Moses was talking about his excuses, ಮೋಶೆಯು ಎಲ್ಲಾ ಕಾರಣಗಳನ್ನು ದೇವರಿಗೆ ಕೊಡುವಾಗ God said, ದೇವರ ಆತನಿಗೆ ಹೀಗೆ ಹೇಳುತ್ತಾನೆ. He said, that is Exodus chapter 4, 27 and 28. 4ನೇ ಅಧ್ಯಾಯ The Lord said to 27. Aaron, go into the desert to meet Moses. So he met Moses at the mountain of God and kissed him. ಇದಲ್ಲದೆ ಯೆಹೋವನು ಆರೋನನಿಗೆ ಮೋಶೆಯನ್ನು ಎದುರುಗೊಳ್ಳುವುದಕ್ಕೆ ಮರುಭೂಮಿಗೆ ಹೋಗು ಎಂದನು. ಅವನು ಹೋಗಿ ದೇವಗಿರಿಯಲ್ಲಿ ಅವನನ್ನು ಎದುರುಗೊಂಡು ಮುದ್ದಿಟ್ಟನು. God told him, ದೇವರು ಆತನಿಗೆ ಹೀಗೆ ಹೇಳುತ್ತಾನೆ, Aaron is on the way to meet you. ಆರೋನನು ನಿನ್ನನ್ನು ಭೇಟಿಯಾಗುವುದಕ್ಕೆ ಬರುತ್ತಾ In ಇದ್ದಾನೆ. chapter 3. 3ನೇ ಅಧ್ಯಾಯದಲ್ಲಿ And the promise is fulfilled. ಈಗ ಆ ಒಂದು ವಾಗ್ದಾನವು ಇಲ್ಲಿ ನೆರವೇರಿತು. Without he communicating, God communicated to Aaron. ಆರೋನನಿಗೆ
ಮೋಶೆ ಹೇಳಲಿಲ್ಲ, ಆದ್ರೆ ಈ ಮಾತನ್ನು ದೇವರು ತಾನೇ ಆರೋನನಿಗೆ ತಿಳಿಸುತ್ತಾನೆ. And he came and met Moses at the mountain of God. ಆಗ ದೇವಗಿರಿಯಲ್ಲಿ ಬಂದು ಆತನು ಮೋಶೆಯನ್ನು ಭೇಟಿಯಾಗುತ್ತಾನೆ. And Aaron, his elder brother, kissed him. ಆಗ ಆ ಆರೋನನು ಆತನಿಗೆ What ಮುದ್ದಿಡುತ್ತಾನೆ. a comfort immediately after the affliction from God. ದೇವರು ಕಲಿಸಿದಂತ ಈ ಶಿಸ್ತಿನ ಪಾಠದ ನಂತರ ಎಂಥ ಸಾಂತ್ವನ. Then Moses told Aaron everything the Lord had sent him to say, and also about the miracle signs they commanded him to perform. ಆಗ ಮೋಶೆಯು ಆರೋನನಿಗೆ ತನ್ನನ್ನು ಕಳುಹಿಸಿದ ಯೆಹೋವನ ಎಲ್ಲಾ ಮಾತುಗಳನ್ನು, ತನಗೆ ಆಜ್ಞಾಪಿಸಿದ ಎಲ್ಲಾ ಸೂಚಕ ಕಾರ್ಯಗಳನ್ನು ತಿಳಿಸಿದನು. And then ಆನಂತರ another excuse Moses was saying. ಮೋಶೆ ಇನ್ನೊಂದು ಕಾರಣವನ್ನು ದೇವರಿಗೆ ಕೊಡುತ್ತಾ God ಇದ್ದಾನೆ. said, ದೇವರು ಹೀಗೆ ಹೇಳುತ್ತಾನೆ in Exodus 3 verse 18, ವಿಮೋಚನ ಕಾಂಡ 3ನೇ ಅಧ್ಯಾಯ 18ನೇ the ವಾಕ್ಯ, elders of Israel will listen to you. ಈ ಇಸ್ರಾಯೇಲ್ ಹಿರಿಯರು ನಿನ್ನ ಮಾತನ್ನು ಅವರು But ಕೇಳಿಕೊಳ್ಳುತ್ತಾರೆ. in chapter 4 verse 1, he again was in doubt. Moses answered, what if they do not believe me or listen to me and say the Lord did not appear to you? ಆಗ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಮೋಶೆ ಉತ್ತರವಾಗಿ, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಇದ್ದರೆ ಏನೆಂಬುದಾಗಿ ದೇವರು ನಿನಗೆ ಕಾಣಿಸಿಕೊಳ್ಳಲೇ ಎಂಬುದಾಗಿ ಹೇಳಿದರೆ God gave him 3 validating signs. ದೇವರು ಖಚಿತಪಡಿಸುವಂತ 3 ಸಂಕೇತಗಳನ್ನು To ಆತನಿಗೆ remind ಕೊಡುತ್ತಾನೆ. him one thing, that people will listen to you. ಅಲ್ಲಿ ದೇವರು ಆತನಿಗೆ ಹೀಗೆ ಹೇಳುತ್ತಾನೆ, ಜನರು ನಿನ್ನ ಮಾತನ್ನು ಕೇಳಿಕೊಳ್ಳುತ್ತಾರೆ. Verse 29 to 31 of chapter 4. 4ನೇ ಅಧ್ಯಾಯ 29ರಿಂದ Moses 30. and Aaron brought together all the other Israelites, and Aaron told them everything the Lord had said to Moses. He also performed the signs before the people, and they believed. ತರುವಾಯ ಮೋಶೆಯು ಆರೋನನು ಹೋಗಿ ಇಸ್ರಾಯೇಲರ ಹಿರಿಯರನ್ನೆಲ್ಲ ಒಟ್ಟುಗೂಡಿಸಿದರು. ಯೆಹೋವನು ಮೋಶೆಗೆ ಹೇಳಿದ ಮಾತನ್ನೆಲ್ಲ ಆರೋನನು ಹೇಳಿ ಜನರ ಕಣ್ಣುಗಳ ಮುಂದೆ ಸೂಚಕ ಕಾರ್ಯಗಳನ್ನು ಮಾಡಿದನು. ಜನರು ನಂಬಿದರು. ಯೆಹೋವನು ಇಸ್ರಾಯೇಲರನ್ನು ದರ್ಶಿಸಿದನು, ಅವರ ವ್ಯಥೆಯನ್ನು ನೋಡಿದನೆಂದು ಅವರು ಕೇಳಿದಾಗ ತಲೆಬಾಗಿ ಆರಾಧಿಸಿದರು. Moses took the staff of God. ಮೋಶೆಯು ದೇವರ ಕೋಲನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾನೆ. In spite of having the call of God, he experienced the affliction of God on the way. ದೇವರ ಕರೆ ಆತನ ಜೀವಿತದಲ್ಲಿ ಇದ್ದರೂ ಸಹ ಪ್ರಯಾಣದ ಈ ಒಂದು ದಾರಿಯಲ್ಲಿ ದೇವರ ಶಿಸ್ತು, ನೋವಿನ ಶಿಸ್ತನ್ನು ಆತನು God ಅನುಭವಿಸುತ್ತಾನೆ. comforted him through his brother's visit. ದೇವರು ಆತನ ಅಣ್ಣನ ಆ ಒಂದು ಭೇಟಿಯ ಮುಖಾಂತರ ಆತನನ್ನು ಸಂತೈಸುತ್ತಾನೆ. God confirmed his promises, and the people of Israel believed. ದೇವರು ಆತನಿಗೆ ಕೊಟ್ಟಂತ ಎಲ್ಲಾ ಆ ಸೂಚಕ ಕಾರ್ಯಗಳನ್ನು ಅವರ ಮುಂದೆ ಮಾಡಿ ತೋರಿಸಿದಾಗ ಇಸ್ರಾಯೇಲ್ ಜನರು ಅದನ್ನು ನಂಬಿದರು. First step is the difficult step. ಮೊದಲನೆಯ ಹೆಜ್ಜೆ ಅದು ಕಠಿಣವಾದಂತ Getting ಹೆಜ್ಜೆ back ಇದೆ. to the Lord's mission. ಅದು ಕರ್ತನ ಆ ಒಂದು ಉದ್ದೇಶಗಳಿಗೆ ಹಿಂತಿರುಗುವುದು. When we give the first and best step to the Lord, then God will take care of the rest. ನಾವು ಉತ್ತಮವಾದದ್ದನ್ನೇ ಕರ್ತನಿಗೆ ನಾವು ಒಪ್ಪಿಸಿಕೊಡುವಂತ ಸಮಯದಲ್ಲಿ ಇನ್ನೆಲ್ಲಾ ವಿಷಯಗಳನ್ನು ದೇವರು ನೋಡಿಕೊಳ್ಳುತ್ತಾನೆ. Verse 31 last part. 31ನೇ ವಾಕ್ಯದ ಕೊನೆಯ ಭಾಗ. And when they heard that the Lord was concerned about them and had seen their misery, they bowed down and worshipped. ಯೆಹೋವನು ಇಸ್ರಾಯೇಲರನ್ನು ದರ್ಶಿಸಿ ಅವರ ವ್ಯಥೆಯನ್ನು ನೋಡಿದ್ದಾನೆಂದು ಅವರು ಕೇಳಿದಾಗ ತಲೆಬಾಗಿಸಿ ಆರಾಧಿಸಿದರು. 80 years non-stop suffering. 80 ವರ್ಷಗಳ ಕಾಲ ಸತತವಾದಂತ ಕಷ್ಟಗಳು. Regularly the people were regularly crying, but no answer. ಯಥಾಬದ್ಧವಾಗಿ ಜನರು ಮೊರೆ ಇಡುತ್ತಿದ್ದರು, ಯಾವ ಉತ್ತರವಿಲ್ಲ. Day by day their things went from bad to worse. ದಿನ ಪ್ರತಿ ಇನ್ನು ಕಷ್ಟಗಳೇ ಅವರಿಗೆ ಹೆಚ್ಚಾಗುತ್ತಾ ಇದ್ದವು. They tried everything. ಎಲ್ಲವನ್ನು ಪ್ರಯತ್ನಿಸಿದರು. But this moment ಆದ್ರೆ ಈ ಒಂದು ಕ್ಷಣ ಬಂದಾಗ is a moment of respite for them. ಈಗ ಅವರಿಗೆ ಒಂದು ಬಿಡುಗಡೆಯ ಕಾಲದಂತಾಯಿತು. God sent Moses. ದೇವರು ಮೋಶೆಯವರ ಬಳಿಯಲ್ಲಿ And ಕಳಿಸಿದ್ದಾನೆ. they heard ಆಗ ಅವರು that ಕೇಳಿಸಿಕೊಳ್ಳುತ್ತಾರೆ, the God is seeing their trouble. ದೇವರು ಅವರನ್ನು ದೃಷ್ಟಿಸಿದ್ದಾನೆ ಎಂಬುದಾಗಿ. God has seen their misery. ಅವರ ವ್ಯಥೆಯನ್ನು ದೇವರು God ನೋಡಿದ್ದಾನೆ. is concerned about them. ದೇವರು ಅವರ ಕುರಿತಾಗಿ ಕಾಳಜಿ They have not ವಹಿಸಿದ್ದಾನೆ. yet received the deliverance. ಅವರಿಗೆ ಇನ್ನೂ ಬಿಡುಗಡೆ ಬಂದಿಲ್ಲ. They have not yet received all the promise of God. ಎಲ್ಲ ದೇವರ ವಾಗ್ದಾನಗಳನ್ನು ಅವರು ಸ್ವೀಕರಿಸಿಲ್ಲ. Still they are in misery. ಇನ್ನೂ ಅವರು Still they ವ್ಯಥೆಯಲ್ಲಿದ್ದಾರೆ, are in pain. ಇನ್ನೂ ನೋವಿನಲ್ಲಿದ್ದಾರೆ. Still
they are struggling ಇನ್ನೂ in ಕಷ್ಟಗಳಲ್ಲಿದ್ದಾರೆ. that cries, ಇಂತಹ ಒಂದು ಮೊರೆಯಲ್ಲಿ in spite of being in their misery, ಇಂತಹ ಕಷ್ಟಗಳ ಮಧ್ಯದಲ್ಲಿ they worship God in the waiting. ಅವರು ಕಾದುಕೊಂಡಿರುವಾಗ ದೇವರನ್ನು ಆರಾಧಿಸುತ್ತಾರೆ. Many of us are like that. ನಮ್ಮಲ್ಲಿ ಅನೇಕರು ನಾವು Day ಆಗಿದ್ದೇವೆ. by day things are going worse. ಪ್ರತಿನಿತ್ಯವೂ ಕಷ್ಟಕರವಾದ Every ಸಂಗತಿಗಳೇ. day we think God is piling up things on our life. ಪ್ರತಿದಿನ ನಾವು ಅಂದುಕೊಳ್ಳುತ್ತೇವೆ ಕಷ್ಟಗಳ ಸಂಖ್ಯೆ ಹೆಚ್ಚುತ್ತಾ Devil ಇದೆ. is telling God is not concerned about our life. ಸೈತಾನನು ಹೇಳ್ತಾನೆ ದೇವರು ನಿಮ್ಮ ವಿಷಯವಾಗಿ ಚಿಂತಿಸುತ್ತಿಲ್ಲ. God is not a merciful God. ದೇವರ ಕರುಣೆ ಉಳ್ಳವನಲ್ಲ. In the overflowing judgment of God, we all will perish. ದೇವರ ಈ ನ್ಯಾಯ ತೀರ್ಪಿನಲ್ಲಿ ನಾವೆಲ್ಲರೂ ಸತ್ತೋಗುತ್ತೇವೆ But ಎಂಬುದಾಗಿ. the fact is, ಆದರೆ ನಿಜವಾದ His ಸಂಗತಿ mercies are new every morning. ಆತನ ಕರುಣೆಗಳು ದಿನಂಪ್ರತಿ Day by day, ದಿನಂಪ್ರತಿ He is watching all our life. ಜೀವಿತವನ್ನು He ನೋಡುವಾಗ sees our pain. ಆತನ ನಮ್ಮ ನೋವನ್ನು He hears ಅನುಭವಿಸುವನು. our groans. ನಮ್ಮ ಕೂಗನ್ನು ಕೇಳಿಸಿಕೊಳ್ಳುವಾತನು. But He is looking for worshippers. ಆದರೆ ಆತನು ಆರಾಧಕರನ್ನು In ಹುಡುಕುತ್ತಿದ್ದಾನೆ. spite of your misery, ನಿಮ್ಮ ಕಷ್ಟಗಳ ಮಧ್ಯದಲ್ಲಿ will you ಸಹ worship God? ದೇವರನ್ನು Will you ಆರಾಧಿಸುತ್ತೀರಾ? worship God ದೇವರನ್ನು ನೀವು in ಆರಾಧಿಸುತ್ತೀರಾ? the waiting? ನೀವು ಕಾದುಕೊಂಡಿರುವಾಗ ಆತನನ್ನು In ಆರಾಧಿಸುತ್ತೀರಾ? Romans chapter 8, 22 to 25. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ Paul says the whole creation is waiting for their redemption. ಪೌಲನು ಹೇಳುವಂತ ಮಾತಿದೇನೆಂದ್ರೆ ಇಡೀ ಸೃಷ್ಟಿಯ ಬಿಡುಗಡೆಗಾಗಿ ಕಾಯುತ್ತಾ ಇದೆ. We are also waiting for redemption. ನಾವು ಸಹ ಆ ಒಂದು ಬಿಡುಗಡೆಗಾಗಿ We ಕಾದುಕೊಂಡಿದ್ದೇವೆ. are waiting for the glorification of our body. ನಮ್ಮ ಈ ಒಂದು ದೇಹಗಳು ಮಹಿಮೆ ಹೊಂದುವುದಕ್ಕಾಗಿ We are ಕಾದುಕೊಂಡಿದ್ದೇವೆ. longing to be with our Lord. ಕರ್ತನ ಸಂಗಡ ನಾವು ಇರುವುದಕ್ಕೆ But in ಸಿದ್ಧರಾಗಿದ್ದೇವೆ. spite of suffering, ಆದ್ರೆ ಎಲ್ಲಾ ಕಷ್ಟಗಳ in spite of ಮಧ್ಯದಲ್ಲಿ, misery, ಈ ಒಂದು ನೋವಿನ ಮಧ್ಯದಲ್ಲಿ though we are cast down, we are not cast out from the presence of God. ನಾವು ಬಿದ್ದು ಹೋಗಿದ್ದರೂ ದೇವರ ಪ್ರಸನ್ನತೆಯಿಂದ ತಳ್ಳಲ್ಪಟ್ಟಿಲ್ಲ. In spite of hopelessness, ಇಂತಹ ನಿರೀಕ್ಷಿತೆಯ we ಮಧ್ಯದಲ್ಲಿ are full of hope ನಮಗೆ ಸಂಪೂರ್ಣ ನಿರೀಕ್ಷೆ ಉಂಟು. because we have seen the Lord. ಯಾಕಂದ್ರೆ ನಾವು ಕರ್ತನನ್ನು ನೋಡಿದ್ದೇವೆ. May God help each one of us ದೇವರು ತಾನೇ ನಮ್ಮೆಲ್ಲರಿಗೆ to ಸಹಾಯ ಮಾಡಲಿ. receive the encouragement from our Lord. ನಮ್ಮ ಕರ್ತನಿಂದ ಉತ್ತೇಜನವನ್ನು ಹೊಂದಿಕೊಳ್ಳೋಣ. All world will desert us. ಇಡೀ ಲೋಕವು ಕೈ ಬಿಟ್ಟರೂ ಸಹ All world, so many things will ಈ happen. ಲೋಕದಲ್ಲಿ ಅನೇಕ ಸಂಗತಿಗಳು But ನಡೆಯುತ್ತಿದ್ದರು. death or life, ಆದ್ರೆ ಜೀವವಾಗಲಿ ಮರಣವಾಗಲಿ it is in the hands of God. ಅದು ಕರ್ತನ ಕೈಯಲ್ಲುಂಟು. God turned Moses' death sentence into a life sentence. ಮೋಶೆಯನ್ನು ಮರಣದಿಂದ ತಪ್ಪಿಸಿ ಉಳಿಸಿದಾತನು ನಮ್ಮ ದೇವರು. May God help us to enjoy His life sentence every day into our life. ದೇವರ ಈ ಜೀವವು ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ಕಂಡು ಬರಲಿ. God bless all of you. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. We're going to sing this beautiful hymn this morning. It says, "Trust and obey, for there is no other way to be happy in Jesus but to trust and obey." ಬೆಳಗಿನ ಹೊತ್ತಾರೆಯಲ್ಲಿ ಈ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಕ್ರಿಸ್ತನಲ್ಲಿ ಸಂತೋಷವಾಗಿರುವುದಕ್ಕೆ ಒಂದೇ ಒಂದು ರೀತಿಯದೇನೆಂದರೆ ಆತನಲ್ಲಿಯೇ ಭರವಸೆ ಇಟ್ಟು ಆತನಿಗೆ ವಿಧೇಯರಾಗಿರುವಾಗ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿಯೂ ಸಂತೋಷ ಬರಲು ಸಾಧ್ಯವಾಗುತ್ತದೆ. Until Lord
ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದಂತಹ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆಯಿಲ್ಲದಂತಹ ಪ್ರೀತಿಯು, intimate friendship of the blessed Holy Spirit ಪರಿಶುದ್ಧಾತ್ಮನ ಸಮೀಪವಾದಂತಹ ಅನ್ಯೋನ್ಯತೆಯು be with each one of us, ನಮ್ಮೆಲ್ಲರ ಸಂಗಡವಿರಲಿ. to trust and obey and to be happy in Jesus. ಯಾವಾಗಲೂ ಆತನಲ್ಲಿ ಭರವಸೆ ಇಟ್ಟು ವಿಧೇಯರಾಗುವಾಗ ಸಂಪೂರ್ಣವಾಗಿ ಯೇಸು ಕ್ರಿಸ್ತನಲ್ಲಿ ಸಂತೋಷಿಸುವುದಕ್ಕೆ God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.